ಆಗಿ ಅವ್ರನ್ನ ಖಾತಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಿಬಿಎಂಪಿ ಅವರು ಒಪ್ಕೊಂಡಿದ್ದಾರೆ. ಇದೇ ಪ್ರೊಸೀಜರ್ ಅನ್ನ ಎಲ್ಲಾ ಕಡೆನೂ ಕೂಡ ಅನುಸರಿಸಬೇಕು. ಸೊ ಬ್ಯಾಂಕರ್ಸ್ ಕೂಡ ಯಾರಿದ್ದಾರೆ ಅವರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಸಾಲ್ವ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಫರ್ದರ್ ಕ್ಲಾರಿಟಿ ಬೇಕಾದ್ರೆ ದಯವಿಟ್ಟು ಪ್ಲೀಸ್ ದಯಾನಂದ್ ಅವರಿಗೆ ಮಾತಾಡಿ. ಇವೆರಡೂ ಸಮಸ್ಯೆಗೆ ಪರಿಹಾರ ಇದೆ. ಇವೆರಡೂ ಸಮಸ್ಯೆ ಇವತ್ತು ತುಂಬಾ ಕಡೆ ಬ್ಯಾಂಕ್ ಅವರು ಬಂದು ಗೋಳು ಪಡ್ತಾ ಇದ್ದಾರೆ, ಡೆವಲಪರ್ಸ್ ಕೂಡ ಕಷ್ಟ ಅನುಭವಿಸ್ತಾ ಇದ್ದಾರೆ. ಬೋತ್ ಆಫ್ ದೀಸ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್. ದೇರ್ ಇಸ್ ನೋ ಪ್ರಾಬ್ಲಮ್. ನೀವು ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಲೀಡರ್ಶಿಪ್ ತಗೊಂಡು ಮಾಡಿದ್ರೆ ಆಗುತ್ತೆ. ಇಲ್ಲ ಹೇಳಿ ಡೈಮೆನ್ಷನ್ ಇಶ್ಯೂಸ್. ಡೈಮೆನ್ಷನ್ ಏನಾಗಿದೆ, ತಾವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಸರ್. ಈ ಖಾತಾ ಮಾಡಬೇಕಾದ್ರೆ ಡೈಮೆನ್ಷನ್ ಮೆನ್ಷನ್ ಮಾಡಿಬಿಟ್ರೆ ಪ್ರಾಬ್ಲಮ್ ಬರಲ್ಲ ಸರ್. ಇವರು ಈ ಖಾತಾದಲ್ಲಿ ಡೈಮೆನ್ಷನ್ ಇಲ್ದೇನೆ ಏನಿತ್ತು ಮ್ಯಾನ್ಯುವಲ್ ಅದನ್ನೇ ಚೇಂಜಸ್ ಮಾಡ್ತಾ ಇದ್ದಾರೆ ಸರ್. ಅವರು ಈಗ ಈ ಖಾತಾ ಬಂತು ಅಂತ ಹೇಳಿ ನಮ್ಮ ಕಾವೇರಿನಲ್ಲಿ ರಿಜಿಸ್ಟ್ರೇಷನ್ಗೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಅಟೆಂಪ್ಟ್ ಮಾಡಿದಾಗ ತಗೊಳ್ಳಲ್ಲ, ಶೆಡ್ಯೂಲ್ ಪ್ರಾಪರ್ಟಿ ಮೆನ್ಷನ್ ಇಲ್ಲ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಬರ್ತಾ ಇದೆ ಸರ್. ಜನರಿಗೆ ಇದು ರೀಚ್ ಆಗಲಿಲ್ಲ ಸರ್. ಡೈಮೆನ್ಷನ್ ಕರೆಕ್ಷನ್ ನಾವು ಮಾಡ್ಕೊಡ್ತೀವಿ ಅಂತ ಈ ಸ್ವತ್ತು ಈ ಆಸ್ತಿ ಎರಡರಲ್ಲೂ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಸರ್. ಅದನ್ನ ಈ ಖಾತಾ ಕನ್ವರ್ಟ್ ಮಾಡುವಾಗಲೇ ಡೈಮೆನ್ಷನ್ ಹಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಎಡಿಟ್ ಆಪ್ಷನ್ ಕೊಟ್ಟಿದ್ದಾರಲ್ವಾ? ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಸೊ ದಯಾನಂದ್ ಅವ್ರು ಹೇಳಿದ್ ನಿಮ್ಗೆಲ್ಲ ನನ್ಗಿಂತೂ ಚೆನ್ನಾಗಿ ಅರ್ಥ ಆಗಿದೆ. ಈಗ ಏನು ಕೆಲವು ಬಿಬಿಎಂಪಿ ಇಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಈ ಖಾತಾದಲ್ಲಿ ಎಡಿಟ್ ಆಪ್ಷನ್ ಎಲ್ಲರೂ ಕೊಟ್ಟಿದ್ದಾರೆ ಈಗ. ಸೊ ಅದರಲ್ಲಿ ಏನಾದ್ರೂ ತಪ್ಪುಗಳಾಗಿದ್ರೆ ಎಡಿಟ್ ಮಾಡ್ಕೊಳ್ಬೇಕು. ಈಗ ಎಷ್ಟೋ ಜನ ಅವ್ರದ್ದು ಕರೆಕ್ಷನ್ಸ್ ತಿದ್ದುಪಡಿಗಳಿಗೆ ತುಂಬಾ ಜನ ಅವ್ರದ್ದು ರಿಜಿಸ್ಟ್ರೇಷನ್ ಆಗದೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಕೂಡ ತಿದ್ದುಪಡಿಗೆ ಈ ಆಸ್ತಿಯಲ್ಲಿ ಈ ಸ್ವತ್ತಲ್ಲಿ ಅವಕಾಶ ಇದೆ. ಇವನ್ ಬಿಬಿಎಂಪಿ ಅವರು ಕೂಡ ಈಗ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಏನಾದ್ರೂ ಡೈಮೆನ್ಷನ್ ಆಗ್ಲಿ ಬೇರೆ ತಿದ್ದುಪಡಿಗಳೇ ಆಗ್ಲಿ ಪ್ರೋಆಕ್ಟಿವ್ಲಿ ತಿದ್ದುಪಡಿಗಳನ್ನ ಮಾಡಿಸ್ಕೊಡ್ಬೇಕು. ಇದರಿಂದಾನು ಕೆಲವರಿಗೆ ತೊಂದರೆ ಆಗಿದೆ.